ಇವೆಲ್ಲವೂ ಏನಾದರೂ ಉಳಿದಿದ್ರೆ ಅದು ಕೇವಲ ಈ ಲಾಸ್ಟ್ ಎಲೆಕ್ಷನ್ದಲ್ಲೇ ಲೋಕಸಭಾ ಎಲೆಕ್ಷನ್ದಲ್ಲೇ ಜನ ಅವ್ರನ್ನ 240 ಗಳಿಸಿದ್ದ ಕಾರಣ ಅನ್ನೋ ಮಾತನ್ನು ಮತ್ತೊಮ್ಮೆ ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಹೀಗಾಗಿ ಇವತ್ತು ಪ್ರಿಯಾಂಕಾ ಗಾಂಧಿಯವರ ಒಂದು ಮಾತುಗಳು ಏನಿದ್ದಪ್ಪ ಅಂತಂದ್ರೆ ಮರಳಿ ಮತ್ತು ವಿಶ್ಲೇಷಣೆ ಮಾಡುವಂಥದ್ದು, ನಮ್ಮ ಮೋದಿಯವರು ಮರಳಿ ತಮ್ಮ ತಿದ್ದುಕೊಳ್ಳುವಂಥ ಅದು ತಮ್ಮ ವಿಮರ್ಶೆಗಳು ಮಾಡುವಂಥ ವಿಚಾರಗಳಾಗಿದ್ದು ನಿಜವಾಗಿ ಅವ್ರು ಇರಬೇಕಾಗಿತ್ತು. ಇದರಲ್ಲಿ ಕ್ಲಿಪ್ಪಿಂಗ್ಸ್ ನೋಡೋದಿಲ್ಲ ಮಾಡೋದಿಲ್ಲ ಅಂತಲ್ಲ, ಇದಕ್ಕೆ ಅವ್ರು ತಮ್ಮದೇ ಉತ್ತರಗಳು ಕೊಡ್ತಾರೆ ಬಂದ ಮೇಲೆ. ಮತ್ತು ಬೇರೆ ಯಾಕಂದ್ರೆ ಕೊನೆಗೆ ಮಾತಾಡೋರು ಅವರೇ ಮೋದಿಯವರು, ಅದಕ್ಕೆ ಉತ್ತರ ಕೊಡ್ತಾರೆ ಅವರು, ಅದನ್ನು ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಆದರೆ ಅವ್ರು ಹೆಚ್ಚಿದಂಥ ಮುಖ್ಯ ಪ್ರಶ್ನೆಗಳಿಗೆ ಉತ್ತರ ನೇರವಾಗಿ ಕೊಡೋದ್ರಲ್ಲಿ ಅವ್ರಿಗೆ ಅಸಾಧ್ಯ ಅಂತ. ಯಾಕಂದರೆ ಇವತ್ತು ನಿರುದ್ಯೋಗ ಅದೇ ರೀತಿ ಬೆಳೆದದ, ಜೊತೆಗೆ ನಿರುದ್ಯೋಗ ಜೊತೆಗೆ ಇಲ್ಲಿ ಅನೇಕ ರೀತಿಯ ಸಮಸ್ಯೆಗಳು, ಸಾಮಾಜಿಕ ಆಗಿರ್ಬೋದು, ಮತ್ತೊಂದು ಸಮಸ್ಯೆ ಆಗಿರ್ಬೋದು, ಆರ್ಥಿಕ ಸಮಸ್ಯೆಗಳಾಗಿರ್ಬೋದು, ಎಲ್ಲವೂ ಸಾಕಷ್ಟು ಇದ್ದಾವೆ. ಅವುಗಳೆಲ್ಲ ನಗ್ನ ಸತ್ಯಗಳಿಗೆ ಉತ್ತರ ಕೊಡೋದು ಅಷ್ಟು ಸುಲಭ ಇಲ್ಲ ಅನ್ನೋದು ಅಷ್ಟು ಸತ್ಯದ. ಅದೇನೋ ಆಗಲಿ, ಪ್ರಿಯಾಂಕಾ ಗಾಂಧಿ ಅವರ ಭಾಷಣ ಅದು ಭಾಷಣ ಆಗದ ಒಂದಿಷ್ಟು 10 ವರ್ಷಗಳ ಇದ್ದಿದ್ದು ನೈಜ ಸ್ಥಿತಿಯನ್ನು ಅವರು ವಿಮರ್ಶೆ ಮಾಡಿ ವಿಶ್ಲೇಷಿಸಿ ವಿವರವಾಗಿ ಹೇಳಿದ್ದು ಇವತ್ತು ಬಹಳ ಗಮನಾರ್ಹ. ಆ ವಿಷಯದ ಬಗ್ಗೆ ಮತ್ತು ಚರ್ಚೆ ಮಾಡಬೇಕಾಗಿದ್ದು ಇವತ್ತು ಅನಿವಾರ್ಯದ. ಅದೇನೋ ಆಗಲಿ, ನಮ್ಮ ರಾಜ ಅಂದರೆ ನಮ್ಮ ಅದಾನಿಯವರ ಮಿತ್ರ ನಮ್ಮ ಮೋದಿಯವರು ಪ್ರಯಾಗರಾಜದಲ್ಲಿ ಒಂದು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಹೋಗಿ ಅಲ್ಲೇ ಏನಪ್ಪ ಅಂದ್ರೆ ವಿವಿಧ ಅಭಿವೃದ್ಧಿ ಕಾರ್ಯಗಳ ಚಾಲನೆ ಮಾಡಿ ಬಂದು ಅದ್ರ ಜೊತೆಗೆ ಜನರಿಗೆ ಮುಟ್ಟೆ ಒಂದು ಕೆಲಸದಲ್ಲಿ ತೊಡಗಿದ್ದನ್ನು ನೋಡಿದಾಗ ಇವರಿಗೆ ಸಂವಿಧಾನಕ್ಕಿಂತ ಮುಖ್ಯವಾಗಿ ಹೆಚ್ಚಿಗಿರೋದು ತರುತ್ತಿರುವಂಥ ಒಂದು ಹಾದಿ, ಗೆದ್ದವ್ರ ಕೈಯಾಗ ಸಂವಿಧಾನ ಇರ್ತದೆ ಅನ್ನುವಂಥ ಒಂದು ನಂಬಿಕೆ. ಯಾಕಂದ್ರೆ ಅಧಿಕಾರ ಹಂಗದ, ಅಧಿಕಾರ ಪ್ರಭಾವ ಹಂಗದ, ಅಧಿಕಾರ ಬೇಕಾದ್ದನ್ನು ಬದಲಾಯಿಸ್ಬೋದು ಅನ್ನೋದು ಈಗಾಗಲೇ ಮೇಲ್ಮೇಲೆ ರುಜುವಾತಾಗ್ತಾ ಬಂದದ. ಆ ದಿಶೆಯಲ್ಲಿ ಮೋದಿಯವರು ತಮ್ಮದೇ ಅಂತ ದಾರಿಯಲ್ಲಿ ಹೊರಟಿದ್ದಾರೆ. ಅವರಿಗೆ ಸಂವಿಧಾನಕ್ಕಿಂತ ಮುಖ್ಯ ಅಧಿಕಾರ ಅನ್ನೋದು ಇದನ್ನು ಸ್ಪಷ್ಟ ಆಗ್ತಾ ಹೋಗ್ತಾ ಇದೆ. ಅದನ್ನೂ ಆಗಲಿ, ನೀವು ಅದನ್ನು ಇಲ್ಲಿವರೆಗೆ ಕೇಳಿದಿರಿ, ಅದನ್ನು ಸರಿಯಾಗಿ ನೋಡಿದಿರಿ, ವಿಚಾರ ಮಾಡಿರಿ. ಜೊತೆಗೆ ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸ್ಲಿಕ್ಕೆ ಹೋಗಬೇಡಲ್ಲ ಅಂತ ಹೇಳ್ತಾ, H16 ನ್ಯೂಸ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.